ಜೈ ಶ್ರೀರಾಮ್. ಅಯ್ಯೋ ಮುದ್ದು ರಾಮ, ಇನ್ನು ಬೆಳಿಬೇಕು ನೀವು ಅಂತ ಆಸಕ್ತಿ. ಖಂಡಿತ. ಈ ರಾಮನ ವಿಗ್ರಹ ನೋಡ್ತಿದ್ದೀರಲ್ವಾ, ಈ ರಾಮನ ವಿಗ್ರಹ ಬಂದು ಆಲ್ಮೋಸ್ಟ್ 200 years. ಎಲ್ಲ ಕಡೆ ಬಾವುಟ ಫುಲ್ ಸೇಲ್ ಆಗೋಗಿದೆ. ಎಷ್ಟು ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಅಲ್ವಾ? ತುಂಬಾ ಖುಷಿ ಮೇಡಮ್. ನಮ್ಮ ಯೂಟ್ಯೂಬ್ ವೀಕ್ಷಕರು ಹಾಗೂ ನಾವು ಎಲ್ಲ ಸೇರಿ ಒಂದು ಬಸ್ ಮಾಡ್ಕೊಂಡು ಅಯೋಧ್ಯೆ ಹೋಗಿ ಬರೋಣ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಜಾನ್ವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಡೆದಂಥ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ದಿನ ಇಡೀ ದೇಶನೇ ಸಂಭ್ರಮದಿಂದ ಆಚರಿಸ್ತು. ಅವತ್ತು ನಾನು ನಿರಂಜನ್ ಕೂಡ ನಮ್ಮ ಮನೆಯಲ್ಲಿ ಹೇಗೆಲ್ಲ ಈ ಸಂಭ್ರಮನ ಆಚರಿಸಿದ್ವಿ, ಏನೇನೆಲ್ಲ ಮಾಡಿದ್ವಿ ಅನ್ನೋದೇ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ರಾಮನ ಭಜನೆ ಮಾಡ್ತಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್. ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮಮ್ಮ ಚಾನಲ್ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಅಲ್ವಪ್ಪ? ಅಲ್ವಮ್ಮ? ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳು. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಇದೆಯಾ ಬಾವುಟ ಇದೆಯಾ ಶ್ರೀರಾಮಂದು? ದೊಡ್ಡದಿಲ್ವಾ? ಹೌದಾ? ಸೊ ಎಲ್ಲ ಕಡೆ ಫುಲ್ಲು ಸೇಲ್ ಆಗೋಗಿದೆಯಲ್ಲ. ಎಲ್ಲ ಕಡೆ ಬಾವುಟ ಫುಲ್ ಸೇಲ್ ಆಗೋಗಿದೆ. ಎಷ್ಟು ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಅಲ್ವಾ? ತುಂಬಾ ಖುಷಿ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ಏನಕ್ಕೆ ಹೇಳಿ ಖುಷಿ ಆಗ್ತಿರೋದು? ಖುಷಿ ಆಗ್ತಾ ಇದ್ದಾರೆ, ಬಾವುಟ ಸಿಗ್ತಾ ಇಲ್ಲ. ಈ ರಾಮದೇವರು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ತುಂಬಾ ಸಂತೋಷ ಆಗ್ತಾ ಇದೆ. ನಾವು ಕೂಡ ಅನ್ನದಾನ ಮಾಡ್ತಾ ಇದ್ದೇವೆ. ಹೌದು, ಇಲ್ಲೇನೆ ಅನ್ನದಾನ ಮಾಡ್ತಾ ಇದ್ದೇವೆ. ಮತ್ತೆ ಕೇಸರಿ ಬಾತು ಮತ್ತೆ ಪಲಾವು ಇದೆಲ್ಲ ನಾವು ರೆಡಿ ಮಾಡಿ ಜನಗಳಿಗೆಲ್ಲ ಹಂಚುತ್ತಾ ಇದ್ದೇವೆ ಮೇಡಮ್. ನಾನು ಅಷ್ಟೇ, ನನ್ನ ಕೈಲಾದ ಸೇವೆನ ಶ್ರೀರಾಮಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಏನು ಪ್ರಸಾದ ಹಂಚ್ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ಲಾನ್ ಮಾಡ್ತಾ ಇದೀನಿ. ಸೊ ಐ ಥಿಂಕ್ ಇಲ್ಲಿ ಬಂದಿದೇನೋ ಅಲ್ಲ, ಅಲ್ಲ ಪ್ರಸಾದ ಇರುತ್ತೆ, ಪುಲಾವ್, ಕೇಸರಿ ಬಾತ್, ಫುಲ್ ಡೇ ಇರುತ್ತೆ. ಹೌದಾ? ಅಲ್ಲ ಆಮೇಲೆ ರಾಮಲಲ್ಲ ಇಲ್ಲಿ ವಿರಾಜಮಾನ ಆಗುತ್ತೆ, ಪೂಜಾ ಅರ್ಶನ ಆಗುತ್ತೆ. ಫುಲ್ ಎಲ್ಲ ಭಕ್ತಿ ರಸ, ಬಿಸ್ನೆಸ್ ಏನೂ ಇಲ್ಲ. ಅಲ್ಲಿ ಎಲ್ಲ ಜನಕ್ಕೆ ತುಂಬಾ ಜೋಶ್ ಇದೆ. ಈ ತರ ಏಕಾಲ 500 ವರ್ಷದಿಂದ ನಾನು ತಪಸ್ಸೆ ಮಾಡ್ತಾ ಇದ್ದೆ. ಸುಮಾರು ಜನಕ್ಕೆ ಪ್ರಾಣ ಹೋಗಿದೆ. ಅದಕ್ಕೋಸ್ಕರ ರಾಮಲಲ್ಲ ಬಂದಿದೆ. 500 ವರ್ಷದಿಂದ ಬಂದಿದೆ. 500 ಏಜ್ ಇಂದ ಮಾಡಿದೆ. 5 years ರಾಮಲಲ್ಲ ಏಜ್. ತುಂಬಾ ಖುಷಿ ಇದೆ. ಭಾರತ, ಬೆಂಗಳೂರು ಎಲ್ಲ ಕಡೆ ತುಂಬಾ ಜನ, ತುಂಬಾ ಜೋಶ್, ಭಕ್ತಿ ಇದೆ ತುಂಬಾ ಜನ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶಾಪಿಂಗ್ ಸಿಟಿಗೆ ಬಂದಿದ್ದೀನಿ ನಾನು. ಇಲ್ಲಿ ಕೇಸರಿ ಬಾತ್ ಮಾಡೋದಕ್ಕೆ ಐಟಮ್ಸ್ ತೊಗೊಂಡೋಗೋಣ ಅಂತ. ಮೀಡಿಯಮ್ ರವ್ವ ಒಂದು 3 kg ಕೊಡಿ, ಇನ್ನೊಂದು ಕೊಟ್ಬಿಡಿ. ಸೊ ಎಲ್ಲ ತಗೊಂಡು ಇಲ್ಲಿ ಪ್ಯಾಕ್ ಮಾಡಿಸ್ತಾ ಇದ್ವಿ. ಸೊ ಈಗ ನಾನು ತಂದಿರೋದೆಲ್ಲ ಈಗ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೋಬೇಕು.
ಸೊ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ರವ್ವನ ಫ್ರೈ ಮಾಡಿಕೊಂಡು ಪ್ರಸಾದ ಮಾಡಿಬಿಡದೆ. ಈಗ ನಾನು ಕೇಸರಿ ಬಾತು ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ಶುರು ಮಾಡೋದಷ್ಟೇ. ಸೊ ಜೈ ಶ್ರೀರಾಮ್. ಸೊ ಈಗ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಏನೇ ಸ್ವೀಟ್ ಮಾಡಬೇಕಂದ್ರೂ ತುಪ್ಪ ಇಲ್ಲದೆ ಆಗದೇ ಇಲ್ಲ. ನನಗಂತೂ ತುಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ದಿನದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ತುಪ್ಪ ಇರಲೇಬೇಕು. ಆ್ಯಂಡ್ ಎಸ್ಪೆಷಲಿ ಇವಾಗ ಶ್ರೀರಾಮನಿಗೆ ನನ್ನದೊಂದು ಸಣ್ಣ ಅಳಿಲು ಸೇವೆ. ಸೊ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ, ಸ್ವೀಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಈಗ ಫುಲ್ಲು ಗೋಡಂಬಿನೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಅಷ್ಟುವರೆಗೂ ಹುರ್ಕೋತಾ ಇದ್ದೀನಿ. ಪ್ಲೀಸ್ ಇದನ್ನು ಒಂಚೂರು ಹಂಗೆ ಹತ್ರದಿಂದ ತೋರಿಸಿ. ಎಸ್, ಇವಾಗ ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಬಾದಾಮಿ ಇದೆ ಅದನ್ನು ಲೈಟಾಗಿ ಹುರ್ಕೊಂಡ್ಬಿಡ್ತೀನಿ. ಸೊ ಈಗ ಗೋಡಂಬಿ ದ್ರಾಕ್ಷಿನೂ ಹುರಿದಿದ್ದಾಯಿತು. ಗೋಡಂಬಿ ಎಲ್ಲ ಬಾದಾಮಿ ದ್ರಾಕ್ಷಿನೂ ಹುರಿದು ಇದು ತೆಕ್ಕೊಂಡ್ಬಿಡ್ತಾ ಇದ್ದೀನಿ. ತುಪ್ಪದಲ್ಲಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹುರ್ಕೋತಾ ಇದ್ದೀನಿ ಎಲ್ಲ. ಇಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಪಾಕಕ್ಕೆ, ಸಕ್ಕರೆ ಪಾಕಕ್ಕೆ ಅಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 4 kg ಅಷ್ಟು ನಾನು ರವೆ ತೊಗೊಂಡಿದ್ದೀನಿ. ಅದಕ್ಕೀಗ ಪಾಕ. ಇಲ್ಲಿ ರವೆ ರೆಡಿ ಇದೆ, ಗೋಡಂಬಿ ದ್ರಾಕ್ಷಿ, ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಬೇಗ ಬೇಗ ಮುಗ್ದೋಗ್ತದೆ. ವಾವ್, ಪಟಾಕಿ ಪಟಾಕಿ, ಜೈ ಶ್ರೀರಾಮ್. ಅದೇ ಯಾರಿದು ಪಟಾಕಿ 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 ಹೊಡಿತಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಈ ರಾಮನ ವಿಗ್ರಹ ನೋಡ್ತಿದ್ದೀರಲ್ವಾ? ಈ ರಾಮನ ವಿಗ್ರಹ ಬಂದು ಆಲ್ಮೋಸ್ಟ್ ಒಂದು 200 ಇಯರ್ಸ್ದು ಶ್ರೀರಾಮ. ಜೈ ಶ್ರೀರಾಮ್. ಅಯ್ಯೋ ಮುದ್ದು ರಾಮ. ಹ್ಯಾಪಿ ಶ್ರೀರಾಮ್, ಜೈ ರಾಮ್, ಜೈ ಜೈ ರಾಮ್. ಹೇಳು, ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್. ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಸೊ ನಮ್ಮ ರೋಡಲ್ಲಿ ಜೋರಾಗಿ ಪಟಾಕಿ ಹೊಡೆದ್ರು. ಆಹಾ, ಇದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್. ಇಡೀ ದೇಶ, ಇಡೀ ಪ್ರಪಂಚನೇ ಶ್ರೀರಾಮನ ಭಜನೆ, ಶ್ರೀರಾಮನ ಪೂಜೆ, ಶ್ರೀರಾಮನ ಸೇವೆಯಲ್ಲಿ ತೊಡಗಿದೆ. ನನಗೂ ತುಂಬ ಖುಷಿ ಆಗ್ತಾ ಇದೆ. ಶ್ರೀರಾಮನಿಗೆ ಅಳಿಲು ಸೇವೆ ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ, ನನ್ನ ಕುಟುಂಬದ ಕಡೆಯಿಂದ ಮಾಡ್ತಾ ಇದ್ದೀನಿ ಅಂತ. ಸೊ ಶ್ರೀರಾಮಚಂದ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಕಲಿಯುಗದಲ್ಲಿ ನಾವು ಹುಟ್ಟಿದೀವಿ, ಈ ಶ್ರೀರಾಮಚಂದ್ರನ ದರ್ಶನ ತಗೋತಾ ಇದೀವಿ ಅಂತಂದ್ರೆ ನಾವೇ ಧನ್ಯರು ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. 500 ವರ್ಷದಿಂದ ಸತತವಾಗಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಎಷ್ಟೊಂದು ಜನ ಪ್ರಾಣ ಬಿಟ್ಟಿದ್ದಾರೆ. ಸೊ ಫೈನಲಿ ಆ ಶ್ರೀರಾಮಚಂದ್ರ, ಆ ಪುಟ್ಟು ಮುದ್ದು ರಾಮ ಇವತ್ತು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಸೊ ನಾವೆಲ್ಲರೂ ಹೋಗಿ ದರ್ಶನ ತಗೊಳ್ಳೋಣ. ತುಂಬ ಖುಷಿ ಆಗ್ತಾ ಇದೆ. ಮೋದಿಜಿ, ಹ್ಯಾಟ್ಸ್ ಆಫ್ ಟು ಯು. ಈಗ ಪಾಕ ರೆಡಿ ಇದೆ, ಇದನ್ನು ಮುಂದೆ ಶಿಫ್ಟ್ ಮಾಡಿಕೊಂಡು ನಮ್ಮ ಮನೆಯ ರಾಮನ ಪೂಜೆ ಆಗಿದೆ. ನಿಮ್ಮ ಮನೆಯೆಲ್ಲ ಹೇಗೆಲ್ಲ ರಾಮನ ಪೂಜೆ ಮಾಡಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ. ಸಾಧ್ಯ ಫೋಟೋಗಳನ್ನ ಕೂಡ ಶೇರ್ ಮಾಡಿ.
ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶ್ರೀರಾಮನಿಗೆ ನೈವೇದ್ಯ ಅರ್ಪಿಸಿದಾಯಿತು. ನಮ್ಮ ಮನೆ ಹತ್ರನೇ ಇರುವಂತ ರಾಮ ಮಂದಿರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇವತ್ತು ಸಂಜೆ ದೀಪೋತ್ಸವ ಆಗ್ತಾ ಇದೆ. ಅಲ್ಲಿ ನೈವೇದ್ಯ ವಿತರಣೆ, ಪ್ರಸಾದ ವಿತರಣೆ ಮಾಡಕ್ಕೆ ಹೋಗ್ತಾ ಇದೀವಿ. ಸೊ ತುಂಬಾನೇ ಖುಷಿ ಆಗ್ತಿದೆ. ಜೈ ಶ್ರೀರಾಮ್. ನನ್ನ ಹೆಂಡತಿ ಇವಾಗ ಸಜ್ಜಿಗೆ ಮಾಡಿದಾಳೆ. ಅದು ಕೇಸರಿ ಬಾತ್ ಅನ್ಬೋದು, ಸತ್ಯನಾರಾಯಣ ಪ್ರಸಾದ ಅನ್ಬೋದು, ಏನ್ ಬೇಕನ್ನ ಅನ್ಬೋದು, ಅದ್ಭುತವಾಗಿ ಮಾಡಿದಾಳೆ. ಸೊ ನಮ್ಮ ಒಂದು ಅಳಿಲ ಸೇವೆ. ಸೊ ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದ್ರ ಸಲುವಾಗಿ ಇಲ್ಲಿ ಪ್ರಸಾದ ಹಂಚೋಣ ಅಂತ ಏನೋ ಸಂಕಲ್ಪ ಮಾಡೋಣ ಅಂತ ಇವಳಿಗೆ ಆಸೆ ಆಗಿದೆ. ಸೊ ನಾನು ಯಾವತ್ತಿದ್ರು ಅವಳಿಗೆ ಗ್ರೀನ್ ಸಿಗ್ನಲ್ ಯಾವಾಗಿದ್ರು ಅಷ್ಟೇ ಮಾಡಮ್ಮ. ಸೊ ಇಲ್ಲೇ ನಮ್ಮ ರಾಜರಾಜೇಶ್ವರಿ ನಗರಲ್ಲಿರುವಂತ ರಂಗಮಂದಿರದಲ್ಲಿ ಸಾಕಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗಿಂದ ಲೈವ್ ಮಾನಿಟರ್ ಎಲ್ಲ ಹಾಕಿ ಲೈವ್ ತೋರಿಸಿದ್ರು. ಈಗ ದೀಪೋತ್ಸವ ಇದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ಅಕಸ್ಮಾತ್ ಅಲ್ಲಿ ಲೇಟ್ ಆಗೋಗಿದ್ರೆ ಯಾವ್ದಾನ ರಾಮ ಮಂದಿರಕ್ಕೆ ಹೋಗಿ ಪ್ರಸಾದವನ್ನು ಹಂಚೋಣ ಅಂತ ಅನ್ಕೊಂಡಿದೀವಿ. ಸೊ ನೀವ್ ಏನೆಲ್ಲ ಮಾಡಿದ್ರಿ ಅವತ್ತಿನ ದಿನ? ಅಂದ್ರೆ ಇದು ಟೆಲಿಕಾಸ್ಟ್ ಯಾವಾಗ ಆಗುತ್ತೆ, ಆಮೇಲೆ ಯಾವಾಗ ಯೂಟ್ಯೂಬ್ ಅಲ್ಲಿ ಬರುತ್ತೆ ನಂಗೆ ಗೊತ್ತಿಲ್ಲ. ಹಾಗಾಗಿ ಕೇಳ್ತಾ ನೀವು 22ನೇ ತಾರೀಕು ರಾಮನ ಪ್ರತಿಷ್ಠಾಪನೆ ಇತ್ತಲ್ಲ, ಅವತ್ತಿನ ದಿನ ಏನೇನೆಲ್ಲ ಮಾಡಿದ್ರಿ ಕಮೆಂಟ್ ಮಾಡಿ. ಸದ್ಯಕ್ಕೆ ಬನ್ನಿ ರಂಗಮಂದಿರಕ್ಕೆ ಹೋಗೋಣ. ನಿಜವಾಗ್ಲೂ ಇವತ್ತು ಇಡೀ ಪ್ರಪಂಚದಲ್ಲಿರುವಂತ ಎಲ್ಲ ಹಿಂದೂಗಳು, ಎಲ್ಲ ಹಿಂದೂ ರಾಷ್ಟ್ರಗಳು, ಎಲ್ಲ ಒಂಥರ ರಾಮನ ಭಕ್ತರು. ಇದು ಜಾತ್ಯತೀತ, ಎಲ್ಲ ಇದು ಅತೀತ ಇದು. ಸೊ ಎಲ್ಲರೂ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ, ಹಬ್ಬ ಆಚರಿಸ್ತಾರೆ. ನಮ್ಮ ರಾಜರಾಜೇಶ್ವರಿ ನಗರ ಅಂದ್ರೆ ಎಲ್ಲಾ ಹಬ್ಬಕ್ಕೂ ಜೈ. ಅದಕ್ಕೆ ನಮ್ಮ ಜಗದೀಶ್ ಅವರ ಕೈ ತುಂಬಾ ಇದೆ. ಯಾಕಂದ್ರೆ ಅವ್ರು ಎಲ್ಲದಕ್ಕೂ ಅವರು ಜೈ ಅಂತ ಏನಂತೀರಿ? ಎಸ್ ಬ್ರದರ್, ಆಲ್ವೇಸ್ ಎಸ್ ಜೈ. ಸಂಕ್ರಾಂತಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಹೋಳಿ ಆಗಿರ್ಬೋದು, ಪ್ರತಿಯೊಂದು ರಂಗಮಂದಿರದಲ್ಲಿ ನಡೆಯುತ್ತೆ. ತುಂಬಾ ಖುಷಿ ಆಗುತ್ತೆ ನಿಮ್ ಇನಿಷಿಯೇಟಿವ್ ನನಗೆ. ಸೊ ಇವತ್ತು ಏನೇನ್ ಮಾಡಿದಿರ ಹೇಳಿ? ಇದು ಆಕ್ಚುಲಿ ಇವತ್ತು ಏನ್ ಬಂದಿದ್ರೆ 10 ದಿನದ ಕಾರ್ಯಕ್ರಮ. ನಮ್ದು ಸಂಕ್ರಾಂತಿ ಸಂತೆ ಅಂತ ಹೇಳಿ ನಮ್ ತಂದೆಯವರು ಮತ್ತೆ ಸ್ನೇಹಿತರೆಲ್ಲ ಸೇರಿ 19 ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಓಕೆ. ಸೊ ಇದು 19ನೇ ವರ್ಷ. ಸಂಕ್ರಾಂತಿ ಸಂತೆಯಲ್ಲಿ ಏನಿರುತ್ತೆ, ಯೂಶಲಿ ನೋಡ್ತಾ ಇದ್ದೀರಾ, ಒಂದ್ ಸಂತೆ ಸೆಟಪ್ ಇರುತ್ತೆ. ಹೌದು. ಸೊ ಈಗ ಇವಾಗಿನ ಜನರೇಷನ್ ಒಂದು ಗ್ರಾಮೀಣವಾಗಿ ಏನಿರುತ್ತೆ ನೋಡಿರೋದಿಲ್ಲ ಅವಾಗೆಲ್ಲ. ಹೌದು. ಸೊ ಸಂತೆ ಸೆಟಪ್ ಮಾಡಿ ಮೊದಲನೇ ದಿನ ಗೋ ಪೂಜೆ ಇತ್ತು. ಅದಾದ್ಮೇಲೆ ರಾಮನ ದರ್ಶನಂ ಅಂತ ಒಂದು ಕಾರ್ಯಕ್ರಮ ಇತ್ತು. ಆಮೇಲೆ ಈ ಸಲ ಎಲ್ಲ ನಾವು ಅಯೋಧ್ಯ ರಿಲೇಟೆಡ್ ಕಾರ್ಯಕ್ರಮಗಳೇ ಮಾಡಿದ್ವಿ. ಹೌದು. ಆಮೇಲೆ 3rd ಡೇ ನಮ್ಗೆ ಯಕ್ಷಗಾನ ಇದೆ, ಅದು ರಾಮನ ಮೇಲೆ ಇತ್ತು. ಸೊ ಆಮೇಲೆ ಕಿಚ್ಚಾಯಿಸೋದು ಇಲ್ಲಿ ರಾಜರಾಜೇಶ್ವರಿನಲ್ಲಿ ತುಂಬಾ ಜನ ವೇಟ್ ಮಾಡೋದು ಕಿಚ್ಚಾಯಿಸೋದಕ್ಕೆ. ಹೌದು, ಯಾಕಂದ್ರೆ ಎಷ್ಟೋ ಜನ ಮಕ್ಳು ನೋಡಿರಲ್ಲ. ಹೌದು. ಆಕ್ಚುಲಿ ಇಲ್ಲಿ ಆಚರಣೆ ಒಂದ್ ಕಡೆ ಆದ್ರೆ ಈ ತರ ಎಲ್ಲ ನಾನು ಯಾವ್ದೋ ಚಿಕ್ಕ ವಯಸ್ಸಲ್ಲಿ ಟೆಂಟಲ್ ಕುತ್ಕೊಂಡು ನೋಡಿದ್ದು ಅನುಭವ ನನಗೆ ನಿಜವಾಗ್ಲೂ. ಶ್ರೀನಿವಾಸ ಕಲ್ಯಾಣ ಇವತ್ತು. ಹೌದು, ಲಾಸ್ಟ್ ಅಣ್ಣ ಅವ್ರ ಈ ತರ ಪರದಲ್ಲಿ ಎಲ್ಲಾರ ಜೊತೆ ನೋಡಿ ನಂಗೆ ಎಷ್ಟು ವರ್ಷಗಳಾಗೋಗಿತ್ತು. ಎಷ್ಟು ಸಿನಿಮಾಗಳು ಹಾಕಿದ್ರಿ? 7 ದಿನ ಹಾಕಿದ್ರಿ. 7 ದಿನನೂ ಸಿನಿಮಾಗಳಿತ್ತು. ಗಂಧದ ಗುಡಿ ಒಂದಿನ ಇತ್ತು, ನಾನಿನ್ನ ಮರೆಯಲಾರೆ, ತಾಯಿಗೆ ತಕ್ಕ ಮಗ. ಆಮೇಲೆ ಇವತ್ತು ಶ್ರೀನಿವಾಸ ಕಲ್ಯಾಣ ನೋಡ್ತಾ ಇದೀರಾ. ಅಂಡ್ ಇವತ್ತು ಆಕ್ಚುಲಿ ಏನು ಅಂದ್ರೆ ಬೆಳಗ್ಗೆ ಅಲ್ಲಿ ಹೇಗೆ ನಮ್ಮ ಪ್ರಧಾನಿ ಮಂತ್ರಿಗಳಾದಂತ ಮೋದಿ ಅವರು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಅವರೇ ನಿಂತು ಮಾಡಿದ್ರು. ಅದರ ಅಷ್ಟು ಲೈವ್ ಟೆಲಿಕಾಸ್ಟ್ ಈ ರಂಗಮಂದಿರದಲ್ಲಿ ಇತ್ತು. ಎಷ್ಟು ಜನ ಬಂದಿರಿ ಇವತ್ತು? ಸುಮಾರು 1000ಕ್ಕೂ ಹೆಚ್ಚು ಜನ ಇತ್ತು ಬೆಳಗ್ಗೆ ಈ ರಂಗಮಂದಿರದಲ್ಲಿ. ಈಗ ನೋಡ್ತಾ ಇದೀರಾ, ಇದೇ ತರ 10 ದಿನಾನು ಇತ್ತು. ಹೌದು. ಈ ಸಿನಿಮಾ ಇವಾಗ ನಾವು ಹೇಳ್ತೀವಲ್ಲ ನೋಡಿ, ಸುಮಾರು 500 ಸೀಟ್ ಹಾಕಿರೋದು ಸಿನಿಮಾಗೆ. ನಾವು 500 ಸೀಟ್ ಮೇಲೆ 200-300 ಜನ ಲಾಸ್ಟ್ ಅಲ್ಲಿ ನಿಂತಿರ್ತಾರೆ. ಆದ್ರೆ ಸುಮಾರು ಒಂದ್ ಸಿನಿಮಾನ 800-900 ಜನ ಪ್ರತಿನಿತ್ಯ ನೋಡ್ತಾರೆ. ಅರೆ ವಾಹ್, ನಿಜವಾಗ್ಲೂ ಗುಡ್ ಇನಿಷಿಯೇಟಿವ್. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ಲಿ. ಅಂಡ್ ನಾನ್ ಕೇಳ್ಕೊಳ್ಳೋದೇನು ಅಂದ್ರೆ, ಬರೀ ರಾಜರಾಜೇಶ್ವರಿ ನಗರದಲ್ಲಿ ಅಷ್ಟೇ ಅಲ್ಲ, ಬೇರೆ ಯಾರು ಇದರಿಂದ ದಯವಿಟ್ಟು ಒಂದು ಪ್ರೇರೇಪಣೆಗೊಳ್ಕೊಳ್ಳಿ, ಸ್ವಲ್ಪ ಸ್ಫೂರ್ತಿ ತಗೊಳ್ಳಿ. ನೀವು ಈ ತರ ಎಲ್ಲ ಚೆನ್ನಾಗಿ ಮಾಡಿ
ನಮ್ಮ ಸಂಸ್ಕೃತಿನ ನಾವೇ ಉಳಿಸ್ಬೇಕು. ಏನಂತಾರೆ? 100% ಬ್ರದರ್. ಈಗ ನಮ್ಗೆಲ್ಲ ನೋಡಿ, ಇವತ್ತು ನನ್ನ ಸ್ನೇಹಿತ ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾ ನೋಡಿದಾಗ ಹೇಳ್ತಾರೆ ತುಂಬಾ ಚೆನ್ನಾಗಿ ರಾಜೇಶ್ವರಿಗಳು ಈ ತರ ಮಾಡ್ತಾರೆ ಅಂತ. ಯಾಕಂದ್ರೆ ಅವ್ರ ಮನೆಯಿಂದ ಆಚೆ ಬರೋಕೆ ಅವಕಾಶ ಇರಲ್ಲ. ಎಕ್ಸಾಕ್ಟ್ಲಿ. ಸೊ ನಾವು ನೀವು ನೋಡಿ ಎಷ್ಟೊಂದ್ ಸಲ ಫೋನ್ ಮಾತಾಡ್ತೀವಿ, ಭೇಟಿ ಆಗಿರಲ್ಲ. ಎಕ್ಸಾಕ್ಟ್. ಸೊ ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭೇಟಿ ಆಗ್ತೀವಿ. ಸೊ ನಿಜವಾಗ್ಲೂ ಈ ತರ ಎಲ್ಲಾ ಕಡೆ ಆಗ್ಬೇಕು ಅನ್ನೋದು ನನ್ಗೂ ಕೂಡ ಅದೊಂದು ಗ್ರೇಟ್ ಜಾಬ್. ಅಂಡ್ ನನಗೆ ತುಂಬಾ ಖುಷಿ ಇದೆ, ನಾನು ಒಬ್ಬ RR ನಗರದ ನಿವಾಸಿ ಅಂತ ಹೇಳ್ಕೊಳಕ್ಕೆ. ಸೊ ಮತ್ತೊಮ್ಮೆ ಎಲ್ಲರೂ ಹೆಮ್ಮೆಯಿಂದ ಹೇಳೋಣ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ನನಗೂ ಖುಷಿ ಆಯ್ತು, ನೀವು ಬಂದು ನೀವು ಕುಟುಂಬ ಸಮೇತವಾಗಿ ಬಂದು ಪ್ರಸಾದ ಹಂಚ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಒಳ್ಳೇದಾಗ್ಲಿ ನಿಮ್ಗೂ ಕೂಡ. ಥ್ಯಾಂಕ್ ಯು. ಅದೇ ವಿಶೇಷ ವ್ಯಕ್ತಿ ನೀವು ಅಂದ್ರೆ ಇನ್ನು ಬೆಳಿಬೇಕು ನೀವು ಅಂತ ಆಸಕ್ತಿ ಖಂಡಿತ. ಯಾರೋ ನ್ಯಾಯ ಬೇಡಿ ಬಂದಿದ್ದೀವಿ, ಅದಕ್ಕೆ ಕೈಗೆ ಧ್ವನಿ ಮಾಡುತ್ತಿದೆ. ನಿಜವಾಗ್ಲೂ ಇವತ್ತು ಬಹಳ 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 ಸಂತೋಷ ಆಗ್ತಿದೆ. ಯಾಕೆಂದ್ರೆ ತ್ರೇತಾಯುಗದಲ್ಲಿ ರಾಮ ಇದ್ದ, ಹೋದ, ನನ್ನ ಪ್ರಪಂಚಕ್ಕೆಲ್ಲ ಒಂದು ಮೆಸೇಜನ್ನ ಕೊಟ್ಟು ಹೋದ, ಧರ್ಮವನ್ನ ಪ್ರಸರಿಸ್ತಾ ಎಲ್ಲ ಹೇಳ್ತಾರೆ. ಬಟ್ ನಾವ್ಯಾರೂ ರಾಮನ್ ನೋಡಿಲ್ಲ. ಆದ್ರೆ 500 ವರ್ಷಗಳ ಇತಿಹಾಸ, 500 ವರ್ಷದಿಂದ ನಾವು ಗುದ್ದಾಡ್ತಾನೆ ಇದೀವಿ, ಹೋರಾಡ್ತಾನೆ ಇದೀವಿ. ಎಷ್ಟೊಂದು ಜನ ಪ್ರಾಣತ್ಯಾಗ ಮಾಡಿದ್ದಾರೆ, ಎಷ್ಟೊಂದು ಜನ ಹಗಲು ರಾತ್ರಿ ಅಲ್ಲೇ ಕಾದು ಯಾವಾಗ ರಾಮನ ದರ್ಶನ ಆಗುತ್ತೋ, ಯಾವಾಗ ನಮ್ಮ ಬಾಲರಾಮನ ಪ್ರತಿಷ್ಠಾಪನೆ ಆಗುತ್ತೋ, ಇವೆಲ್ಲ ಕಾಯ್ತಾರೆ. ಬಹುಶಃ ನಮ್ಮ ಹಿಂದಿನ 3-4 ತಲೆಮಾರು ಕೂಡ ಇದನ್ನ ನೋಡಕ್ ಸಾಧ್ಯ ಆಗಿಲ್ಲ. ಇದೊಂದು ಐತಿಹಾಸಿಕ ದಿನ ಅಂತ ತಪ್ಪಾಗಲ್ಲ. ಯಾಕೆಂದ್ರೆ ನಾವೆಲ್ಲ ಇದನ್ನ ಸಾಕ್ಷೀಕರಿಸ್ತಾ ಇದೀವಿ, ದೃಢೀಕರಿಸ್ತಾ ಇದೀವಿ. ಇದಕ್ಕೆ ನಿಜವಾಗ್ಲೂ ನಾವು ಒಂಥರ ನಮ್ಮ ಒಂದು ಕಾಲಘಟ್ಟದಲ್ಲಿ ಇದಾಗಿದೆ. ಬಹಳ ಖುಷಿ ಆಗ್ತದೆ ನನಗೆ. ಇನ್ನು ನಮ್ಮ ಒಂದಷ್ಟು ತಲೆಮಾರುಗಳಿಗೆ ಹೇಳ್ಬೋದು ನಾವು, ನಾವಿದ್ದಾಗ ರಾಮನ ಪ್ರತಿಷ್ಠಾಪನೆ ಆಯ್ತು, ನಾವಿದ್ದಾಗ ಅಯೋಧ್ಯೆ ಮತ್ತೆ ಹಳೆ ಅಯೋಧ್ಯೆ ಆಯ್ತು, ಇದೆಲ್ಲ ನಾವು ಹೇಳ್ಬೋದು. ಬಹಳ ಸಂತೋಷ ಆಗ್ತಾ ಇದೆ. ಅಂಡ್ ಇವತ್ತು ಖುಷಿ ಆಯ್ತು ಪುಟ್ಟಿ ನೀವು ಮಾಡಿದ್ದು. ಥ್ಯಾಂಕ್ ಯು. ನನಗೆ ತುಂಬ ಅನಿಸ್ತಿತ್ತು, ಶ್ರೀರಾಮನಿಗೆ ನನ್ನ ಕೈಯಾರೆ ಏನಾದರೂ ಮಾಡಬೇಕು, ನಳಿಲ್ ಸೇವೆ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಇವತ್ತು ಆ ಶ್ರೀರಾಮನಿಗೋಸ್ಕರ ನನ್ನ ಚಿಕ್ಕದೊಂದು ಸೇವೆ ಮಾಡಿದೆ. ನಂಗೆ ತುಂಬಾನೇ ಖುಷಿ ಆಯ್ತು. ನಿಜವಾಗ್ಲೂ ತುಂಬಾನೇ ಖುಷಿ. ಅಂದ್ರೆ ರೋಡಲ್ಲಿ ಪ್ರಸಾದ ಹಂಚಿದ್ದಾರೆ. ಸೊ ಇವಳು ಆಕ್ಚುಲಿ ನೆನ್ನೆನೇ ಹೇಳಿದ್ಲು, ನಾನು ಈ ತರ ಯಾವುದೋ ಒಂದು ಪ್ರಸಾದ ಮಾಡಿ ಹಂಚ್ಬೇಕು ಅಂತೀನಿ ಅಂತ. ಮಾಡಮ್ಮ ಅಂತಂದೆ. ಪಾಪ ಬೆಳಗ್ಗೆ ನನಗೆ ಇನ್ನೊಂದು ಕಾರ್ಯಕ್ರಮ ಇತ್ತು ಇವತ್ತು, ಒಳ್ಳೆ ದಿನ ಆಗಿರೋದ್ರಿಂದ ಒಂದಷ್ಟು ಕಡೆ ಕಾರ್ಯಕ್ರಮಗಳಿತ್ತು. ನಾನೇ ಚೀಫ್ ಗೆಸ್ಟ್ ಆಗಿದ್ದೆ. ಇಲ್ಲೆಲ್ಲೋ ಹೋಗಿ ಏನೋ ಟೇಪ್ ಕಟ್ ಎಲ್ಲ ಮಾಡಿ ಬಂದೆ. ಪಾಪ ಇವಳೇ ಹೋಗಿ ಅಂಗಡಿಗೆ ಹೋಗಿ ಸಾಮಾನೆಲ್ಲ ತಂದು ಅಡಿಗೆ ಮಾಡಿ ಖುಷಿ ಆಯ್ತು. ಬಟ್ ನಿಜವಾಗಿ ಇವತ್ತೆಲ್ಲ ಭಕ್ತರಿಗೆಲ್ಲ ಹಂಚಿದೆಯಲ್ಲ ಪ್ರಸಾದ, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನನಗೆ ಇನ್ನೂ ಖುಷಿ ಆಗಿದ್ದು, ನಾನು RR ನಗರದ ನಿವಾಸಿ ಅಂತ ಹೇಳ್ಕೊಳಕ್ಕೆ. ಏನ್ ಚೆನ್ನಾಗಿತ್ರಿ. ಅಣ್ಣ ಅವ್ರನ್ನ ಹತ್ರ ದೊಡ್ಡ ಪರದೆ ಮೇಲೆ, ಅದು ಅಷ್ಟು ಜನರ ಮಧ್ಯೆ, ಓಪನ್ ಥಿಯೇಟರ್ ಆಡಿ ಅಂತಾರೆ. ಯಾವ್ದು ಓಪನ್ ಥಿಯೇಟರ್? ಇಲ್ಲಿ ನೋಡಿ RR ನಗರಕ್ಕೆ ಬನ್ನಿ, ನಮ್ಮ ರಂಗಮಂದಿರದಲ್ಲಿ ಶ್ರೀನಿವಾಸ ಕಲ್ಯಾಣ ಹಾಕಿ ನೋಡ್ತಾ ನಿಂತು ಬಿಟ್ಟಿದ್ವಿ ನಾನು ಹೇಳಿಬ್ರು. ತುಂಬಾ ಚೆನ್ನಾಗಿತ್ತು. ಒಟ್ನಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ದಿನ. ಯಾಕೆಂದ್ರೆ ರಾಮನ ಪ್ರತಿಷ್ಠಾಪನೆ ಆಗಿದೆ. ಇನ್ನ ನಮ್ಮ ದೇಶ ರಾಮ ರಾಜ್ಯ ಆಗೋದೊಂದು ಬಾಕಿ. ಅದು ನಮ್ಮ ಒಬ್ಬರಿಂದ ಆಗೋದಿಲ್ಲ. ಸ್ಪೆಷಲ್ ಆಗಿ ರಾಜಕಾರಣಿಗಳು ಮನಸ್ಸು ಮಾಡಬೇಕು. ಆದಷ್ಟು ಬೇಗ ಅದು ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆದಷ್ಟು ಬೇಗ ನಾವೆಲ್ಲರೂ ಸೇರಿ ಒಂದು ಗುಂಪಾಗಿ, ನಮ್ಮ ಯೂಟ್ಯೂಬ್ ವೀಕ್ಷಕರು ಹಾಗೂ ನಾವು ಎಲ್ಲ ಸೇರಿ ಒಂದು ಬಸ್ ಮಾಡ್ಕೊಂಡು ಅಯೋಧ್ಯೆ ಹೋಗಿ ಬರೋಣ. ಟ್ರೈನಲ್ಲೋ ಬಸ್ಸಲ್ಲೋ ಹೆಂಗೊಂದು ಹೋಗಿ ಬರೋಣ. ಸೊ ನೀವೆಲ್ಲರೂ ಅದಕ್ಕೆ ಯಾರ್ಯಾರೆಲ್ಲ ನಮ್ಮ ಜೊತೆ ಬರಕ್ಕೆ ಇಷ್ಟಪಡ್ತೀರಾ ಅಂತ ನಾವು ಮೆಸೇಜ್ ಮಾಡಿ. ಅಂಡ್ ಇನ್ನೊಂದಷ್ಟು ಹಬ್ಬಗಳು ಬಂದಾಗ, ಹೌದು, ನನಗೆ ತುಂಬಾ ಆಸೆ. ನೆಕ್ಸ್ಟ್ ಮುಂದೆ ಬರುವ ಹಬ್ಬಗಳಿಗೆ ಮತ್ತೆ ಇದೇ ರೀತಿ ನನ್ನ ಕೈಯಾರೆ ಅಡಿಗೆ ಮಾಡಿ, ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮೊಟ್ಟಿಗೆ ಸೇರಿ ನಾವೆಲ್ಲರೂ ಸೇರಿ ಅಡಿಗೆ ಮಾಡಿ ಈ ತರ ಪ್ರಸಾದ ವಿತರಣೆ ಮಾಡೋಣ. ನಮ್ಮ ಕೈಲಾದ ಸೇವೆನ ನಾವು ಮಾಡೋಣ. ಯಾರ್ಯಾರಿಗೆಲ್ಲ ಆತರ ಇಷ್ಟ ಇದೆ, ನಮ್ ಜೊತೆ ಕೈ ಜೋಡ್ಸಕ್ ಆಸೆ ಇದೆ, ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಅನ್ನ ಮುಗಿಸ್ತಾ ಇದೀನಿ. ಆಕ್ಚುಲಿ ನಿಂದಲೇ ನನ್ನ ವ್ಲಾಗ್ ಇಂದ ನಿರಂಜನ್ ಪರವಾಗಿಲ್ಲ, ದಟ್ಸ್ ಓಕೆ ಅಲ್ವಾ? ಹೌದು. ಆಕ್ಚುಲಿ ಮುಗ್ಸಕ್ಕಿಂತ ಮುಂಚೆ ಒಂದು ಹಾಡು ಹೇಳ್ಬಿಟ್ಟು ಮುಗ್ಸೋಣ. ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ.
ನಿರುಪಮ ಸಂಯಮ ಜೀವನ ಸಾರ, ನಿರುಪಮ ಸಂಯಮ ಜೀವನ ಸಾರ, ಹರಿವುದು ಭೂಮಿಯ ಭಾರ, ಹರಿವುದು ಭೂಮಿಯ ಭಾರ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಎಲ್ಲರೂ ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳಿ ಜೈ ಶ್ರೀರಾಮ್. ಇನ್ ಮಿಕ್ಕಿದಲ್ಲ ನೀನೇ ಹೇಳು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಜೈ ಶ್ರೀರಾಮ್.